ಈ ಮಧ್ಯೆ ಗೌರಿಬಿದನೂರಿಂದ ಗೋವಿಂದಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರ. ಹೇಳಿ ಸರ್. ಚೆನ್ನಾಗಿದ್ದೀರಾ ಮೇಡಮ್ ಅವರ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ದಿವಸ ಆಯ್ತು ಮೇಡಮ್ ಅವರ, ಪಬ್ಲಿಕ್ ಟಿವಿಯಲ್ಲಿ ನೋಡಿದ್ ನಿಮ್ಮನ್ನ. ಈಗ ಕಾಣಿಸ್ತಾ ಇದ್ದೀರಾ? ಸರಿ ಹೇಳಿ. ಈ ವಿಷಯಕ್ಕೆ ಬಂದ್ಬಿಡಿ ಅಲ್ಲ ಈಗ. ಹಾ, ಬೆಂಗಳೂರಲ್ಲಿ ಇವತ್ತಿನ ಪರಿಸ್ಥಿತಿಗೆ ರಾಜಕಾರಣಿಗಳೇ ಕಾರಣ ಅಲ್ವಾ? ಮತ್ತೆ ಹೌದಲ್ವಾ? ಅದಕ್ಕೇನು ಇನ್ನೊಂದು ದೂಸರ ಮಾತೇ ಇಲ್ಲ. ಅಲ್ಲ, ರಾಜ್ಯದಲ್ಲೇ ಹೆಚ್ಚು ಟ್ಯಾಕ್ಸ್ ಪೇ ಮಾಡ್ತಾ ಇರುವಂತ ನಗರ ಅದು. ಅದನ್ನ ಈ ತರ ಮಾಡಿ ಹಾಳು ಮಾಡಿ ಇಡ್ತಾ ಇದ್ದಾರೆ ಇವರು. ಅಲ್ಲ, ಇಲ್ಲಿ ಜನಗಳು ಸಂಕಷ್ಟದಲ್ಲಿದ್ರೆ ಅಲ್ಲಿ ಅವ್ರು ಸಾಧನಾ ಸಮಾವೇಶ ಮಾಡ್ಬೇಕಂತೆ. ಪೋಸ್ಟ್ಪೋನ್ ಮಾಡಿ ಇನ್ನೊಂದ್ ದಿವಸ ಮಾಡ್ಕೊಳ್ಳೋದಾಗಿತ್ತು. ಜನಗಳು ಕೈ ಹಿಡಿಬೇಕಲ್ಲ ಇಲ್ಲಿ. ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ಇದಾರೆ, ವಾರ್ ರೂಮ್ ಅಲ್ಲಿ ಎಲ್ಲ ನಡೀತಾ ಐತೆ ಅಂತ ಅವ್ರು ಹೇಳೋದು. ಮೇಡಮ್ ಅವರೇ, ನಾವು ಕೆಲಸ ಮಾಡ್ತಿದ್ರು ಅವ್ರಿಗೆ ನಾನು ಇದ್ದೀನಿ ಅಂತ ಧೈರ್ಯ ತುಂಬೇಕು ಜನಕ್ಕೆ ಅಲ್ವಾ? ಅವ್ರ ಜೊತೆ ನಿಂತ್ಕೋಬೇಕು. ಕಷ್ಟ ಕಾಲದಲ್ಲಿ ಜನಗಳಿಗೆ ಅವ್ರ ಜೊತೆ ನಿಂತ್ಕೋಬೇಕು. ಅವರು ರಾಜಕೀಯ ಮಾಡ್ಬೇಕಾದ್ರೆ ಟೈಮ್ ಬೇರೆ ಇದೆ. ಇಂಥ ಸಂಕಷ್ಟ ಪರಿಸ್ಥಿತಿಯಲ್ಲಿ ಬಿಟ್ಬಿಟ್ಟು ಜನಗಳನ್ನ ಯಾವ ದೊಡ್ಡ ಮಹಾ ಅನ್ಕೊಂಡಿರ್ತಾರ ಅವರು. ಬಡವ್ರ ಬೆಲೆ ಅವ್ರಿಗೇನ್ ಗೊತ್ತು ಅಲ್ವಾ? ಹೌದೌದೌದೌದು. ನಿಮ್ ಕಡೆ ಮಳೆ ಇದೆಯಾ? ನಿಮ್ ಮೂಲಕನಾದ್ರೂ ಅವ್ರ ಕಿವಿಯಿಂದ ಕೆಲಸ ಆಗ್ಲಿ. ಅಯ್ಯೋ ಸಾರ್, ನೀವು ವೈಕಳಿ ನಾವು ಮಾಡೋದು ಮಾಡ್ತಾನೆ ಇರ್ತೀವಿ ಅನ್ನೋರು ಇವರು. ಅದೇ 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 ಅದು ಸರಿನೇ, ನೀವ್ ಹೇಳ್ತಾ ಇರೋದು ಸರಿನೇ. ಅಲ್ಲ, ಇಂಥ ಪರಿಸ್ಥಿತಿಗಳಲ್ಲಿ ಹೆಂಗಿದ್ದಾರೆ ಜನ ಪಾಪ, ಅವ್ರು ಏನ್ ಮಾಡ್ಬೇಕು? ಏನ್ ಮಾಡೋಣ ಹೇಳಿ? ಇವರು ಒತ್ತುವರಿಗಳು ತೆರವು ಮಾಡಕ್ ಇವ್ರ ಕೈಲಿ ಆಗಲ್ಲ. ಕೋರ್ಟ್ಗಳು ಡೈರೆಕ್ಷನ್ ಕೊಟ್ರು ಇವ್ರ ಕೈಲಿ ಆಗಲ್ಲ. ಎಲ್ಲದ್ರಲ್ಲೂ ರಾಜಕೀಯ. ಈಗ ಬಡವ್ರ ಮನೆ ಆದ್ರೆ JCB ತಗೊಂಡೋಗಿ ನನ್ನಂತ ವೀರರು ಶೂರರು ಯಾರು ಇಲ್ಲ ಅಂತ ಎಲ್ಲ ಹೊಡೆದಾಕ್ ಬರ್ತಾರೆ. ಅದೇ ಏನಾದ್ರೂ ತುಂಬಾ ಪ್ರಭಾವಿಗಳು, ಸಿನಿಮಾ ಸ್ಟಾರ್ಸು, ರಾಜಕಾರಣಿಗಳು, VVIPಗಳು, ಪ್ರಭಾವಿಗಳ ಮನೆ ಹತ್ರಕ್ಕೆ JCB ಅಲ್ಲ, ಮುಖನೂ ಹಾಕ್ ಮಲ್ಗಲ್ಲ ಅವರು. ಅಲ್ಲ, ಅಷ್ಟೊತ್ತಿಗೆ ಪಂಚರ್ ಆಗೋಗ್ತಾರೆ JCBಗಳು. ಏನ್ ಹೇಳಿ? ಅಲ್ಲಿ ಹೋಗೋ ಅಷ್ಟೊತ್ತಿಗೆ JCBಗಳು ಪಂಚರ್ ಆಗೋಗ್ತಾರೆ. VIPಗಳ ಮನೆ ಹತ್ರ ಹೋಗೋ ಅಷ್ಟೊತ್ತಿಗೆ ಹೌದು, ಕೆಟ್ಟು ನಿಂತೋಗುತ್ತೆ, ಕೆಲಸನೇ ಮಾಡಲ್ಲ ಅಲ್ಲವು. ಇವಾಗ ಏನ್ ಮಾಡ್ಬೇಕು ಹೇಳಿ ಆ ಭಾಗದ ಜನ? ಅಲ್ಲ, ಅವ್ರ ದಂಗೆ ಇರ್ಬೇಕು. ದಂಗೆ ಅಂದ್ರೆ ಏನ್ ಸರ್ ನಿಮ್ ಪ್ರಕಾರ? ಮನೆಗಳ ಹತ್ರ ಹೆಂಗಿದೆ ನಮ್ಮ ಪರಿಸ್ಥಿತಿ ಇಲ್ಲಿ ಅಂತ. ಅದೆಲ್ಲ ಸರ್, ಅದೆಲ್ಲ ಪಾಪ ಜನ ಏನ್ ಹೇಳಿದ್ರು. ಇವಾಗ ಮೊದ್ಲಾದ್ರು ಸರ್ ಸಣ್ಣ ಪುಟ್ಟದಕ್ಕೆಲ್ಲ ರಾಜೀನಾಮೆ ಕೊಟ್ಬಿಡ್ತಿದ್ರು. ಈಗ ಸತ್ರ ಸಾಯಿರಿ, ಹಾಳಾಗಿ ಹೋಗ್ರಿ, ನಮ್ಗೇನಂತೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಂಡು ನಾವು ಆರಾಮಾಗಿ ಮೆರಿತೀವಿ ಅನ್ನೋ ಪರಿಸ್ಥಿತಿ ಇದು. ಜನಗಳಿಗೂ ಅದೇ ಅರ್ಥ ಆಗ್ಬೇಕು. ನಾವು 500 ರೂಪಾಯಿಗೂ 1000 ರೂಪಾಯಿಗೂ ಓಟ್ ಹಾಕ್ತಿವಿ, ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಗಿದೆ ಅಂತ. ಜನಗಳಲ್ಲಿ ಬರ್ಬೇಕು ಅವೇರ್ನೆಸ್. ಅದು ದುಡ್ಡು ಕೊಡಕ್ ಬಂದಾಗ ನೀನ್ ದುಡ್ಡು ಬೇಡಪ್ಪ ನನಗೆ ಓಟ್ ಹಾಕ್ತೀನಿ, ನನ್ ಕೆಲಸ ಮಾಡ್ಕೊಡು ಅನ್ಬೇಕು. ನಿಮ್ ಗೌರಿಬಿದನೂರಲ್ಲಿ ಏನಾದ್ರು ಮಳೆನಾ? ನಿಮ್ ಕಡೆ ಮಳೆ ಇದೆಯಾ? ಮೇಡಮ್ ಅವರ, ಬೀಳ್ತಾ ಇದೆ ಇಲ್ಲೂನು. ಅಲ್ಲ ಅಂದ್ರೆ ಅಷ್ಟಿಲ್ಲ ಇಲ್ಲಿ. ಅಷ್ಟಿಲ್ಲ. ಇಲ್ಲ ಇಲ್ಲ. ಓಕೆ, ಥ್ಯಾಂಕ್ ಯು ಗೋವಿಂದಪ್ಪನವರ, ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ.